ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಶಿ ವ್ಲಾಗ್ಸ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಬಸ್ಸಾರು ಮಾಡೋವಂಥ ವಿಧಾನ ನೋಡೋಣ. ನಾವು ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನು ನಮ್ಮ ಬಸ್ಸಾರು. ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು ಬಸ್ಸಾರು. ಸೊ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಬಿಡಿಸ್ಕೊಂಡಿರೋ ಅವರೆಕಾಳನ್ನ ಸೇರಿಸ್ಕೊಂಡೆ. ಸೊ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಸಹ ಸೇರಿಸ್ಕೊಂಡೆ. ಹಾಗೆ ಉಪ್ಪನ್ನು ಕೂಡ ಈಗ ಸೇರಿಸ್ಕೊತಿದ್ದೀನಿ. ಸೊ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ವಿಸಿಲ್ ಸಾಕು. ಒಂದು ವಿಸಿಲ್ ಬರೋವರೆಗೂ ಕಾಯೋಣ. ಸೊ ಈಗ ತೆಗೆದು ಕಾಳು ಬೆಂದಿದೆಯೋ ಇಲ್ಲ ಅಂತ ಕೂಡ ನೋಡೋಣ. ಸೊ ಕಾಳು ಬೆಂದಿದೆ, ಸಾಕು ಒಂದೇ ವಿಸಿಲು. ಸೊ ನೀರು ಮತ್ತು ಕಾಳನ್ನ ನಾವು ಈಗ ಸಪ್ರೇಟ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಕಡೆ ನಾವು ಖಾರಕ್ಕೆ ಬೇಕಾಗಿರೋಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸಾರಿಗೆ 1 ಕಪ್ಪಷ್ಟು ಕಾಯಿ ಹೋಳನ್ನ ತೊಗೊಂಡಿದ್ದೀನಿ. ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಳೋಣ. 3 ಸ್ಪೂನಷ್ಟು ನಾನು ಸಪ್ರೇಟಾಗಿ ಕಾಯಿ ಪುಡಿನ ಸೈಡ್ಗೆ ತೊಗೊತಾ ಇದ್ದೀನಿ. ಯಾಕಂತಂದರೆ ಲಾಸ್ಟಿಗೆ ಪಲ್ಯಗೆ ಸೇರಿಸ್ಕೊಳ್ಳೋಕ್ಕೆ ಇರಲಿ ಅಂಥೇಳಿ, ಚೆನ್ನಾಗಿರುತ್ತೆ. ನಾನೀಗ ಒಂದು ಈರುಳ್ಳಿ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಹಾಗೆ ಕರಿಮೆಣಸು, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಸಹ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಹಾಗೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಕರಿಮೆಣಸು ಸಹ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ. ಹಾಗೆ ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊಂಡೆ. ಈಗ ಸ್ವಲ್ಪ ಸಾಫ್ಟ್ ಆಗಲಿ ಅಂಥೇಳಿ ಇದ್ರ ಜೊತೆಲೇ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಮತ್ತು ತಣ್ಣಗಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಈ ಮಸಾಲೆನೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಕೊಳ್ಳೋದಕ್ಕಿಂತ ಮುಂಚೆ 1 ಸೌಟಷ್ಟು ಬೇಯಿಸ್ಕೊಂಡಿರೋ ಕಾಳನ್ನ ಸಹ ಇದಕ್ಕೇನೆ ಸೇರಿಸ್ಕೊಳ್ಳೋಣ. ಸೊ ಈಗ ರುಬ್ಕೊಂಡಿದ್ದೀವಿ. ಈ ರುಬ್ಕೊಂಡಿರೋ ಮಸಾಲೆಗೆ 1-2 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊತಿದ್ದೀನಿ ಇಲ್ಲಿ. ಇದನ್ನು ಸಹ ಮತ್ತೆ ರುಬ್ಕೊಂಡೆ. ಸೊ ಈಗ ಮಸಾಲೆ ರೆಡಿ ಆಗಿದೆ. ಈಗ ಪಾತ್ರೆಗೆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಕಾಳು ಜೊತೆಗೆ ಬೇಯಿಸ್ಕೊಂಡಿರೋ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ವ, ಅದೇ ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಆ ನೀರನ್ನ ಮತ್ತೆ ಪಾತ್ರೆಗೆ ಹಾಕ್ಕೊಂಡ್ವಿ. ಸೊ ನೀರನ್ನ ವೇಸ್ಟ್ ಮಾಡೋದು ಬೇಡ. ಸೊ ಚೆನ್ನಾಗಿ ಕಲಿಸ್ಕೊಟ್ಟು ಒಂದ್ಸಲಿ. ಈಗ ಕುದಿಯೋದಕ್ಕಿಡೋಣ ಸಾರು. ಈಗ ಸಾರು ಚೆನ್ನಾಗಿ ಕುದೀತಿದೆ. ಸೊ ಈಗ ಇದು ಉಪ್ಪು ಖಾರ ಹೇಗಿದೆ ಅಂತೇಳಿ ಒಂದ್ಸಲಿ ಸ್ವಲ್ಪ ಟೇಸ್ಟ್ ಮಾಡೋಣ. ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿದೆ. ಸೊ ಈ ಸಾರಿಗೆ ಒಂದು ಒಗ್ಗರಣೆ ಕೊಡೋಣ. ಈಗ ಸ್ವಲ್ಪ ಎಣ್ಣೆ, ಸಾಸಿವೆ. ಸೊ ಸಾಸಿವೆ ಹಾಕಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿರ್ತೀನಿ. ಯಾಕಂತಂದರೆ ಇದು ಸಾಸಿವೆ ಎಲ್ಲ ಸಿಡಿದಾಗ ಸ್ಟವ್ ಮೇಲೆಲ್ಲ ಸ್ವಲ್ಪ ಆಯ್ಲಿ ಥರ ಆಗುತ್ತೆ. ಸೊ ಒಂದು ತಟ್ಟೆನ ಮುಚ್ಚಿಡ್ತೀನಿ. ಮತ್ತು ಈಗ ಈರುಳ್ಳಿನ ಸಹ ಸೇರಿಸ್ಕೊತಿದ್ದೀನಿ. ಕರಿಬೇವನ್ನ ಸಹ ಸೇರಿಸ್ಕೊಂಡೆ ಈಗ. ಸೊ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ಸಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸೊ ಒಗ್ಗರಣೆನ ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾರಿಗೆ ಒಂದ್ಸಲಿ ಕುದಿಬೇಕು. ಸೊ ಈಗ ಕೊನೆಯದಾಗಿ ಕಾಳು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ 1-2 ಸ್ಪೂನಷ್ಟು, ಮತ್ತು ಸಾಸಿವೆ, ಈರುಳ್ಳಿನ ಸಹ ಒಂದು ಮೀಡಿಯಮ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. 3 ಹಸಿಮೆಣ್ಸಿನ್ಕಾಯಷ್ಟು ಸಣ್ಣದಾಗಿ ಹಚ್ಕೊಂಡಿರೋದನ್ನು ಹಾಕ್ಕೊಂಡೆ. ಹಾಗೆ ಕರಿಬೇವನ್ನ ಸಹ ಹಾಕ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಮತ್ತು ಬೇಯಿಸ್ಕೊಂಡಿರೋ ಕಾಳನ್ನು ಸಹ ಇಲ್ಲಿ ಸೇರಿಸ್ಕೊಂಡೆ. ಈಗ
ಈಗ ಇದನ್ನೆಲ್ಲ ಸ್ವಲ್ಪ ಈರುಳ್ಳಿ ಕಾಳು ಎಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಅಂಥೇಳಿ ಚೆನ್ನಾಗಿ ತಿರುಗಿಕೊಡೋಣ. ಹಾಗೆ ಫಸ್ಟಲ್ಲಿ ನಾವು ಕಾಯಿ ತುರಿನ ತೆಗೆದಿಟ್ಕೊಂಡಿದ್ವಿ, ಆ ಕಾಯಿ ತುರಿನ ಸಹ ಇದರಲ್ಲಿ ಸೇರಿಸ್ಕೊಂಡೆ. ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡೆ. ಸೊ ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ನಿಮಗೆಲ್ಲ ನಾನು ಮಾಡೋವಂಥ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶಶಿ ವ್ಲಾಗ್ಸ್ ಕನ್ನಡ ಅಂಥೇಳಿ. ಸೊ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಂದು ಬೌಲ್ಗೆ ಪಲ್ಯನ ತೊಗೊಳ್ತಿದ್ದೀನಿ. ಬಿಸಿ ಬಿಸಿ ಮುದ್ದೆ ಸಹ ರೆಡಿಯಾಗಿದೆ. ಅದ್ರ ಜೊತೆಗೆ ಈಗ ಬಸ್ಸಾರನ್ನ ಸಹ ಹಾಕ್ಕೊಳ್ತಿದ್ದೀನಿ ಪ್ಲೇಟಿಗೆ. ಸೊ ಇದು ನಮ್ಮ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಸ್ಸಾರು ಮುದ್ದೆ ಅಂತಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಬಸ್ಸಾರು ಮುದ್ದೆ ಕಾಳು ಪಲ್ಯ ಸಹ ರೆಡಿಯಾಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಟೇಕ್ ಕೇರ್, ಬಾಯ್ ಬಾಯ್.